ನಮಸ್ಕಾರ, ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ಇತ್ತೀಚಿನ ದಿನಗಳಲ್ಲಿ ಯುವಕರು ಒಂದು ಮದುವೆ ಆಗೋದಿಕ್ಕೇನೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ, ಬಾಲಿವುಡ್ನ ಸ್ಟಾರ್ ನಟ ಒಬ್ರು ಮೂರನೇ ಬಾರಿ ಮದುಮಗನಾಗಿ ಮಿಂಚೋದಕ್ಕೆ ರೆಡಿ ಆಗಿದ್ದಾರೆ. ಆ ನಟ ಯಾರು ಅಂತ ಹೇಳಿ ನೋಡೋದಾದ್ರೆ ಬಾಲಿವುಡ್ನ ಸ್ಟಾರ್ ಅಮೀರ್ ಖಾನ್ ಅವರು. ಅಮೀರ್ ಖಾನ್ ಅವರು ಈಗಾಗಲೇ 2 ಮದುವೆಯಾಗಿ ಅವರ ಡಿವೋರ್ಸ್ ಆಗಿರೋದು ಎಲ್ರಿಗೂ ಗೊತ್ತು. ಅಷ್ಟೇ ಅಲ್ಲದೆ ಈ 2 ಮದುವೆಯಲ್ಲಿ ಅವರಿಗೆ 3 ಮಕ್ಕಳು ಕೂಡ ಇದ್ದಾರೆ. ಹೀಗಿದ್ರು 61ನೇ ವಯಸ್ಸಿನಲ್ಲಿ ಅಮೀರ್ ಖಾನ್ ಅವರು ಮತ್ತೊಮ್ಮೆ ಮದುವೆ ಆಗ್ತಾ ಇದ್ದಾರಂತೆ. ಸದ್ಯ ಈ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಿನಿಮಾಗಳ ಬಗ್ಗೆ ಅಮೀರ್ ಖಾನ್ ಅವರು ಎಷ್ಟು ಚರ್ಚೆ ಆಗ್ತಾರೋ ಅದೇ ರೀತಿ ಅವರ ವೈಯಕ್ತಿಕ ಕಾರಣಗಳಿಗಾಗಿಯೂ ತುಂಬಾನೇ ಸುದ್ದಿ ಆಗ್ತಾರೆ. ಅವರ ಪರ್ಸನಲ್ ಲೈಫ್ ಯಾವಾಗ್ಲೂ ಕೂಡ ಜನರ ಮಧ್ಯೆ ಚರ್ಚೆ ಆಗ್ತಾ ಇರುತ್ತೆ. ಇದೀಗ ಅಮೀರ್ ಖಾನ್ ಅವರು 61ನೇ ವಯಸ್ಸಿನಲ್ಲಿ 3ನೇ ಮದುವೆ ಆಗ್ತಾ ಇದ್ದು, ಬೆಂಗಳೂರು ಮೂಲದ ಗೌರಿ ಸ್ಪ್ರಾಟ್ ಅವರನ್ನ ಮದುವೆ ಆಗ್ತಾ ಇದ್ದಾರಂತೆ. ಜುಲೈ 5ರಂದು ಇವರ ಮದುವೆ ನಡೆಯಲಿದೆ ಎನ್ನುವಂತಹ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹಾಗಿದ್ರೆ ಅಮೀರ್ ಖಾನ್ ಅವರ ಮ್ಯಾರೇಜ್ ಹಿಸ್ಟ್ರಿಯನ್ನ ನೋಡೋದಾದ್ರೆ, ಅವರ ಈ ಹಿಂದಿನ ರಿಲೇಶನ್ಶಿಪ್ ಇರ್ಬೋದು, ಅವರ ಮದುವೆ ಜೀವನ ಇರ್ಬೋದು, ಹಾಗೆ ಅವರ ಸಂಸಾರ, ಅವರ ಕುಟುಂಬಗಳು ಮತ್ತು ಈವರೆಗೆ ಅದನ್ನ ಯಾವ ರೀತಿ ಅವರು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ, ಇದು ನಿಜಕ್ಕೂ ಒಂದು ಸಿನಿಮಾಗಿಂತ ಕಡಿಮೆ ಇಲ್ಲ. ಅಮೀರ್ ಖಾನ್ ಅವರು ಮೊದಲು ಮದುವೆ ಆಗಿದ್ದು ರೀನಾ ದತ್ ಅವರನ್ನ ಮುಂಬೈನಲ್ಲಿ ಅವರ ಒಂದು ಪಕ್ಕದ ಮನೆಯವರಾಗಿ ಪರಿಚಯವಾಗಿದ್ರು. ಅಕ್ಕಪಕ್ಕದ ಮನೆಯವರಾಗಿ ಪರಿಚಯವಾದಂತಹ ರೀನಾ ದತ್ತ ಮತ್ತು ಅಮೀರ್ ಖಾನ್ ಅವರು 1986ರಲ್ಲಿ ಮದುವೆ ಆಗಿದ್ರು. ಸುಮಾರು 16 ವರ್ಷಗಳ ಕಾಲ ದಾಂಪತ್ಯ ಜೀವನ ಮಾಡಿದಂತಹ ಈ ಜೋಡಿ 2002ರಲ್ಲಿ ಡಿವೋರ್ಸ್ ಪಡೆದುಕೊಂಡಿದ್ರು. ಆಗ ಅವರಿಗೆ 2 ಮಕ್ಕಳಾಗಿದ್ರು, ಇರಾ ಖಾನ್ ಹಾಗೂ ಜುನೈದ್ ಖಾನ್. ಆ ನಂತರ ಅಮೀರ್ ಖಾನ್ ಅವರು ಲಗಾನ್ ಸಿನಿಮಾದ ಶೂಟಿಂಗ್ ಮಾಡಬೇಕಾದ್ರೆ ಕಿರಣ್ ರಾವ್ ಅವರನ್ನ ಭೇಟಿ ಆಗ್ತಾರೆ. ಆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದಂಥವರು ಕಿರಣ್ ರಾವ್. ಈಗ ಅವರು ಪ್ರಸಿದ್ಧ ನಿರ್ದೇಶಕಿಯಾಗಿದ್ರು ಕೂಡ ಆ ಸಮಯದಲ್ಲಿ ಅಷ್ಟೇನು ದೊಡ್ಡ ನಿರ್ದೇಶಕಿ ಆಗಿರಲಿಲ್ಲ. ಆದ್ರೆ ಆ ಸಮಯದಲ್ಲಿ ಭೇಟಿಯಾದಂತಹ ಅಮೀರ್ ಖಾನ್ ಹಾಗೂ ಕಿರಣ್ ರಾವ್ ಅವರು ಕ್ರಮೇಣ ಒಳ್ಳೆಯ ಸ್ನೇಹಿತರಾಗಿ ಆನಂತರ ಲವ್ ಮಾಡಿ ಮದುವೆ ಆಗಿದ್ರು. ಇವರು 2005ರಲ್ಲಿ ಮದುವೆಯಾಗಿ 2021ರಲ್ಲಿ ಡಿವೋರ್ಸ್ ಪಡ್ಕೊಂಡಿದ್ರು. ಇವರಿಗೆ ಸರೋಗಸಿ ಮೂಲಕ ಒಬ್ಬ ಮಗನೂ ಇದ್ದಾನೆ. ಅವರ ಹೆಸರು ಆಜಾದ್ ಖಾನ್. ಹಾಗೆ ಅಮೀರ್ ಖಾನ್ ಅವರ 2 ಮದುವೆಗಳು ಕೂಡ ಡಿವೋರ್ಸ್ ನಲ್ಲಿ ಕೊನೆಯಾಗಿತ್ತು. ವಿಶೇಷ ಏನು ಅಂತ ಹೇಳಿದ್ರೆ, 2 ಪತ್ನಿಯರ ಜೊತೆ ಕೂಡ ಅಮೀರ್ ಖಾನ್ ಅವರು 15 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಸಂಸಾರ ಮಾಡಿದ್ರು. ಇದೀಗ ಅಮೀರ್ ಖಾನ್ ಅವರು 3ನೇ ಮದುವೆಗೆ ರೆಡಿ ಆಗಿದ್ದಾರೆ. ಅಮೀರ್ ಖಾನ್ ಅವರಿಗೆ 61 ವರ್ಷವಾದ್ರೆ ಬೆಂಗಳೂರಿನ ಗೌರಿ ಸ್ಪ್ರಾಟ್ ಅವರಿಗೆ 47 ವರ್ಷ. ಇವರಿಬ್ಬರ ನಡುವೆ ಇರುವಂತಹ ವಯಸ್ಸಿನ ಅಂತರ ಎಷ್ಟು ಅಂತ ಹೇಳಿ ನೋಡೋದಾದ್ರೆ 14 ವರ್ಷ. ಈಗ ಈ ಜೋಡಿ ಮದುವೆ ಆಗೋಕೆ ರೆಡಿ ಆಗ್ತಾ ಇದ್ದು, ಮುಂದಿನ ತಿಂಗಳೇ ಬಾಲಿವುಡ್ನ ಸ್ಟಾರ್ ನಟ ಅಮೀರ್ ಖಾನ್ ಅವರು 3ನೇ ಮದುವೆ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಬಗ್ಗೆ ಅಧಿಕೃತವಾಗಿ ಅಮೀರ್ ಖಾನ್ ಅವರು ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ. ಆದ್ರೆ ಅಭಿಮಾನಿಗಳ ಮಧ್ಯೆ, ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರವಂತೂ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.